ಮೊನ್ನೆಯಷ್ಟೇ ಜಾಮ್ನಗರದಲ್ಲಿ ಭಾರತದ ಕುಬೇರ ಅಂಬಾನಿಯ ಕಿರಿಯ ಮಗ ಅನಂತ್ ಅಂಬಾನಿಯ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಅದ್ದೂರಿಯಾಗಿ ಕೋಟ್ಯಂತರ ವೆಚ್ಚದಲ್ಲಿ ನಡೆದಿದೆ. ಜುಕರ್ಬರ್ಗ್ ನಿಂದ ಹಿಡಿದು ಬಿಲ್ ಗೇಟ್ಸ್ ವರೆಗೆ ಕೋಟ್ಯಾಧಿಪತಿಗಳು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಆದ್ರೆ ಆ ವೈಭೋಗದ ಸಮಾರಂಭದಲ್ಲಿ ಎಲ್ಲರ ಕಣ್ಣು ಕುಕ್ಕಿದ್ದು, ಕಿವಿಗೆ ಇಂಪು ನೀಡಿದ್ದು ಮಾತ್ರ ಪಾಪ್ ತಾರೆ ರಿಹಾನ್ ಅವರ ಸಂಗೀತ ರಸ ಸಂಜೆ. ಅಂಬಾನಿ ತಮ್ಮ ಮಗನ ಮದುವೆ ಸಮಾರಂಭದಲ್ಲಿ ಹಾಡಲು ಹಾಲಿವುಡ್ ನ ಪಾಪ್ ಸಿಂಗರ್ಗೆ ಬರೋಬ್ಬರಿ 70 ಕೋಟಿಯನ್ನ ಕೊಟ್ಟು ಬುಕ್ ಮಾಡಿದ್ರು. ಭಾರತದ ಯಾವೊಬ್ಬ ಸಿಂಗರ್ ಜೀವನ ಪೂರ್ತಿ ಹಾಡಿದ್ರು ಗಳಿಸದಷ್ಟು ಸಂಭಾವನೆಯನ್ನ ಅಂಬಾನಿ ಪಾಪ್ ತಾರೆಯ ಹಾಡಿಗೆ ಸುರಿದಿದ್ರು. ಹಾಗಾಗಿ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಈಕೆಯದೇ ಸದ್ದು. ಯಾರೀಕೆ? ಸಾಮಾನ್ಯರ ಜೊತೆಯಲ್ಲೂ ಕಿಂಚಿತ್ತೂ ಅಹಂಕಾರವಿಲ್ಲದೆ ಸಲುಗೆಯಿಂದ ಇರುವ ಈ ಅಸಾಮಾನ್ಯ ಗಾಯಕಿಯಾದ್ರು ಯಾರು? ಈಕೆಯ ಹಿನ್ನೆಲೆ ಏನು ಅಂತ ಹುಡುಕಾಡಿದ್ರು. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವ ರಿಹಾನ್ನ ಬೇರೆ ಯಾರು ಅಲ್ಲ, ವಿಶ್ವದ ಶ್ರೀಮಂತ ಪಾಪ್ ಸಿಂಗರ್. ಫೋರ್ಬ್ಸ್ ಸಂಸ್ಥೆ ಬಿಡುಗಡೆ ಮಾಡಿರುವ ವಿಶ್ವದ ಅತ್ಯಂತ ಶ್ರೀಮಂತ ಗಾಯಕಿಯರ ಪಟ್ಟಿಯಲ್ಲಿ ರಿಹಾನ್ನ ಮೊದಲ ಸ್ಥಾನದಲ್ಲಿದ್ದಾರೆ. ಆ ಮೂಲಕ ರಿಹಾನ್ನ ಅಧಿಕೃತವಾಗಿ ಬಿಲಿಯನ್ನೇರ್ ಪಟ್ಟಿ ಸೇರಿದ್ದು, ಈಕೆಯ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 1.7 ಬಿಲಿಯನ್ ಎಂದು ವರದಿಯಾಗಿದೆ. ಸಂಗೀತ ಸಾಮ್ರಾಜ್ಯದ ಒಡತಿ ರಿಹಾನ್ನ ಹುಟ್ಟಿದ್ದು ಕೆರೆಬಿಯನ್ ದ್ವೀಪದ ಬಾರ್ಬಡೋಸ್ನಲ್ಲಿ. ಆದ್ರೆ ಸದ್ಯ ಸಂಗೀತ ಜಗತ್ತನ್ನೇ ಆಳುತ್ತಿರುವ ಈಕೆಯ ಬಾಲ್ಯದ ಜೀವನ ಅತ್ಯಂತ ಕೆಟ್ಟದಾಗಿತ್ತು. ಕುಡುಕ ತಂದೆ, ತಾಯಿಗೆ ನಿತ್ಯ ಚಿತ್ರಹಿಂಸೆ, ಬರೇ ನೋವುಗಳನ್ನೇ ಕಂಡ ರಿಹಾನ್ನ ಬಟ್ಟೆ ಮಾರುವ ಕೆಲಸದೊಂದಿಗೆ ಬದುಕನ್ನ ಕಟ್ಟಿಕೊಳ್ತಿದ್ರು. ಆದ್ರೆ ಕಷ್ಟಗಳ ಸರಮಾಲೆಗಳ ನಡುವೆಯೇ ಜೀವನ ಕಟ್ಟಿಕೊಳ್ಳುತ್ತಿದ್ದ ರಿಹಾನ್ನ ಬದುಕಿನಿಂದ 14ನೇ ವಯಸ್ಸಿನಲ್ಲಿ ಆಕೆಯ ತಂದೆ ತಾಯಿ ದೂರಾಗ್ತಾರೆ. ಆದ್ರೆ ಹುಟ್ಟಿದ್ದು ಗುಡಿಸಲಲ್ಲೇ ಆದ್ರೂ ನಾನು ಅರಮನೆಯಲ್ಲೇ ಸಾಯುವೆ ಎಂಬ ಆಶಾ ಭಾವನೆಯೊಂದಿಗೆ ಹೊಸ ಜೀವನವನ್ನ ಹುಡುಕಿ ಹೊರಟ ರಿಹಾನ್ನ ಬಾಲ್ಯದ ನೋವು ಸಂಕಟಗಳನ್ನ ಮರೆಯಲು ತಾತ್ಕಾಲಿಕ ನೆಮ್ಮದಿಗಾಗಿ ಅರಸಿ ಹೋಗಿದ್ದು ಸಂಗೀತವೆಂಬ ಔಷಧಿಯನ್ನ. ಹೌದು, ಸಹಪಾಠಿಗಳ ಜೊತೆ ಸೇರಿ ಸಂಗೀತ ತಂಡವನ್ನ ಕಟ್ಟಿ ಹಾಡಲು ಆರಂಭಿಸಿದ್ರು. 2003ರಲ್ಲಿ ಒಂದು ಸದೃಢ ತಂಡದೊಂದಿಗೆ ಸಂಗೀತ ವೇದಿಕೆಯನ್ನ ಹತ್ತಿದ್ದ ರಿಹಾನ್ನಳ ಪ್ರತಿಭೆಯನ್ನ ಗುರುತಿಸಿದ ಇವಾನ್ ರೋಜರ್ಸ್ ಆಕೆಗೆ ಅವಕಾಶವನ್ನ ತಂದುಕೊಡ್ತಾರೆ. ಬಳಿಕ ಆಕೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗಿ ಮುಂದೆ ಆಕೆಯ ಎಲ್ಲ ಹಾಡುಗಳು ಆಲ್ಬಂಗಳು ದಾಖಲೆಯನ್ನೇ ಬರೆದವು. ನಮ್ಮಲ್ಲಿ ಅದ್ಭುತ ಪ್ರತಿಭೆ ಇದ್ದರೆ ನಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುವುದು ಎಂಬುದಕ್ಕೆ ರಿಹಾನ್ನ ನೈಜ ಉದಾಹರಣೆ. ಹೌದು, ರಿಹಾನ್ನ ಅವರ ಹಾಡಿನ ಮೋಡಿಗೆ ವಿಶ್ವದ ಶ್ರೇಷ್ಠ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ. ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾದ ಹಾಡು ಅಥವಾ ಆಲ್ಬಮ್ ಅಂತ ಇದ್ರೆ ಅದು ರಿಹಾನ್ನರದ್ದು. ಸಂಗೀತಕ್ಕೆ ನೀಡಲಾಗುವ ವಿಶ್ವ ಶ್ರೇಷ್ಠ ಪ್ರಶಸ್ತಿ ಎಂದು ಪರಿಗಣಿಸಲ್ಪಟ್ಟಿರುವ ಗ್ರಾಮಿ ಪ್ರಶಸ್ತಿ 9 ಬಾರಿ ಈಕೆಯನ್ನ ಅರಸಿ ಬಂದಿದೆ. 33 ಬಾರಿ ಗ್ರಾಮಿಗೆ ನಾಮಿನೇಷನ್ ಸಹ ಆಗಿದ್ದಾರೆ. ಇನ್ನು 12 ಬಾರಿ ಬಿಲ್ ಬೋರ್ಡ್ ಪ್ರಶಸ್ತಿ, 13 ಅಮೆರಿಕನ್ ಮ್ಯೂಸಿಕ್ ಪ್ರಶಸ್ತಿ, 8 ಪೀಪಲ್ ಚಾಯ್ಸ್ ಪ್ರಶಸ್ತಿ ಸೇರಿ 6 ಗಿನ್ನಿಸ್ ದಾಖಲೆ ರಿಹಾನ್ನ ಹೆಸರಿನಲ್ಲಿದೆ. ರಿಹಾನ್ನಾಗೆ ಬರೀ ಪ್ರಶಸ್ತಿಗಳ ಗೌರವ ಅಷ್ಟೇ ಲಭಿಸಿಲ್ಲ, ಒಂದು ದೇಶ ಈಕೆಗೆ ಒಂದು ದಿನವನ್ನೇ ಮೀಸಲಿಟ್ಟಿದೆ. ಬಾರ್ಬಡೋಸ್ ಸರ್ಕಾರ ರಿಹಾನ್ನಾಗೆ ಗೌರವವನ್ನ ನೀಡುವ ಸಲುವಾಗಿ ಫೆಬ್ರವರಿ 22ರಂದು ರಿಹಾನ್ನ ದಿನಾಚರಣೆಯನ್ನ ಆಚರಿಸುತ್ತೆ. ಇದು ಈಕೆಗೆ ದೇಶವೊಂದು ಕೊಡುತ್ತಿರುವ ಗೌರವಕ್ಕೆ ಸಾಕ್ಷಿ. ಬಡತನದಿಂದ ಬೆಳೆದು ತನ್ನ ಪ್ರತಿಭೆಯ ಮೂಲಕವೇ ಬೆಳೆದ ರಿಹಾನ್ನ ದೊಡ್ಡ ಸೆಲೆಬ್ರಿಟಿ ಆದ್ರೂ ಕೂಡ ಬಡವರು ಶೋಷಿತರ ಪರ ಧ್ವನಿ ಎತ್ತುತ್ತಲೇ ಇರ್ತಾರೆ. ಹೌದು, 2021ರಲ್ಲಿ ಹರಿಯಾಣದ ರೈತರ ಪರವಾಗಿ ಮಾತನಾಡುವ ಮೂಲಕ ಭಾರತದ ಅನ್ನದಾತರ ಪರ ಧ್ವನಿ ಎತ್ತಿದ್ರು. ಅಷ್ಟೇ ಅಲ್ಲದೆ ಅಮೆರಿಕದ ಟ್ರಂಪ್ ಅನ್ನು ಬಿಡದೆ ಅವರ ವಿರುದ್ಧ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲೂ ಭಾಗಿಯಾಗಿದ್ರು. ಜೊತೆಗೆ ನೈಜೀರಿಯಾ ಸುಡನ್ ನಲ್ಲಿ ನಡೆದ ಸಾಮಾಜಿಕ ಹೋರಾಟವನ್ನ ಬೆಂಬಲಿಸಿ ಟ್ವೀಟ್ ಮಾಡಿದ್ರು.